ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗ ಆಯ್ಕೆ ಆಗಬೇಕು. ಅಧ್ಯಕ್ಷರನ್ನ ಬಿಜೆಪಿ ಬೆಂಬಲಿತ ಪುರಸ್ವಾಮಿರವ್ರಿಗೆ, ಉಪಾಧ್ಯಕ್ಷರನ್ನ JDS ಬೆಂಬಲಿತ ಬಸವರಾಜು ಅವ್ರಿಗೆ ಮಾಡಬೇಕು. ಇಬ್ಬರೂ ಸಹ 6 ತಿಂಗಳ ನಂತರ ರಾಜೀನಾಮೆ ಕೊಡಬೇಕು ಅಂತೇಳಿ ಏನು ಒಪ್ಪಂದ ಆಗಿತ್ತು. ಈ ಒಪ್ಪಂದಕ್ಕೆ ವಿರುದ್ಧವಾಗಿ ಅಧ್ಯಕ್ಷರು ನಡ್ಕೊಂಡಂಥ ಸಂದರ್ಭದಲ್ಲಿ ಹಾಗೂ ಅವ್ರನ್ನ ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಪುರಸಭೆ ಆಡಳಿತದಲ್ಲಿ ಯಾವುದೇ ಒಂದು ಬಿಗಿ ಹಿಡಿತ ಇಲ್ಲದೆ ಸಾರ್ವಜನಿಕ ಕೆಲಸನೂ ಮಾಡದೆ ಅವರು ಹಲವಾರು ಪುರಸಭೆಯ ಸದಸ್ಯರು ಎಲ್ಲ ಒಂದು ಕಾಂಗ್ರೆಸ್ಸು ದಳ BJP ಪಕ್ಷೇತರ ಸದಸ್ಯರು ಎಲ್ಲರೂ ಇದ್ದರು. ಇವ್ರ ಅಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆ ಒಂದು ಕಾರಣದಿಂದ ಇದ್ರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಮೊದಲನೇ ಸರಿ ಒಂದು 6 ತಿಂಗಳು ಅಂತಿದ್ರು, ಅದು 8 ತಿಂಗಳಾದ್ರೂ ರಾಜೀನಾಮೆನೂ ಕೊಡಲಿಲ್ಲ. ಈ ಎಲ್ಲ ಕಾರಣಗಳಿಂದ ಇವತ್ತು ನಾವೆಲ್ಲ ಸೇರಿ ಎಲ್ಲ ಪಕ್ಷದವರು ಸೇರಿ ಈ ಅಧ್ಯಕ್ಷರ ವಿರುದ್ಧ ಏನೊಂದು ಗೊತ್ತುವಳಿಯನ್ನು ಮಂಡನೆ ಮಾಡಿದ್ವಿ. ಇನ್ನೇನು ಕೆಲವೇ 1-2 ತಿಂಗಳು ಇದ್ದಂಥ ಈ ಒಂದು ಪುರಸಭೆ ಆಡಳಿತದಲ್ಲಿ ನಾನು ಯಾವತ್ತು ರಾಜ್ಯ ಮಟ್ಟದಲ್ಲೂ ಈ ಮಟ್ಟದ ಒಂದು ರಾಜಕಾರಣ ಏನೋ ಕುದುರೆ ವ್ಯಾಪಾರ, ನನ್ನ ರಾಜ್ಯ ಮಟ್ಟದಲ್ಲಿ MLAಗಳು, ಇದು ಜಿಲ್ಲಾ ಪಂಚಾಯತಿ ಇಂಥ ಒಂದು ದೊಡ್ಡ ಮಟ್ಟದಲ್ಲೂ ನೋಡಿದೆ. ಇಷ್ಟೊಂದು ಒಂದು ಅನೈತಿಕವಾದಂಥ ರಾಜಕಾರಣವನ್ನು ನಾವು ನೋಡಲೇ ಇಲ್ಲ. ಈ ಎಲ್ಲ ಒಂದು ರಾಜಕಾರಣಕ್ಕೆ ಇವತ್ತೇನು ಈ ಕ್ಷೇತ್ರದ ಶಾಸಕರಿದ್ದಾರೆ, ಶಾಸಕರೇ ನೇರ ಹೊಣೆ. ಯಾಕೆ ಅಂತ ಅಂದರೆ 8 ತಿಂಗಳ ನಂತರ ಪುರಸ್ವಾಮಿ ಅವರೇನು ರಾಜೀನಾಮೆ ಕೊಟ್ಟರು. ಅದು ಇವರು ಜಯಸಿಂಹ, ಇವರು ಬಸವರಾಜ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಏಕಕಾಲದಲ್ಲಿ ರಾಜೀನಾಮೆ ಕೊಟ್ಟು ಅದು ಯಾವ ರೀತಿ ಅದು ಅವ್ಯವಸ್ಥೆ ಆಯಿತೋ, ಈ ಉಪಾಧ್ಯಕ್ಷರು ಹೋಗಿ 9 ದಿನಗಳ ನಂತರ ರಾಜೀನಾಮೆ ತಗೊಂಡ್ರು. ಆದರೂ ಅಧ್ಯಕ್ಷರು 12ನೇ ದಿನಕ್ಕೆ ಹೋಗಿ ಅದನ್ನು ಇವರು ಉಪವಿಭಾಗಾಧಿಕಾರಿಗಳಿಂದ ರಾಜೀನಾಮೆಯನ್ನು ವಾಪಸ್ ತಗೊಂತಾರೆ. ಪುರಸಭೆ ಆ್ಯಕ್ಟು 1964 ಮುನ್ಸಿಪಲ್ ಆ್ಯಕ್ಟ್ ಏನೈತೆ, ಆ ಆ್ಯಕ್ಟ್ ಪ್ರಕಾರ ಯಾವ ವ್ಯಕ್ತಿ ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಕೊಟ್ಟ ದಿನದಿಂದ 10 ದಿನದ ಒಳಗೆ ಆ ರಾಜೀನಾಮೆ 9 ದಿನಕ್ಕೆ ಒಳಗಾಗಿ ಅವ್ರೇನಾದ್ರು ತಗೊಂಡಿಲ್ಲ ಅಂತ ಅಂದರೆ ಅದು ಒಂದು ಆಟೋಮೆಟಿಕ್ ಆಗಿ ಅದು ಜನರೇಟರ್ ಆಗುತ್ತೆ. ಅಂಥ ಒಂದು ಇದೊಂದು ಹೊಸ ದಾಖಲೆ. ಇದು ಇವರು ಮಳವಳ್ಳಿ ಪುರಸಭೆ ಅಧ್ಯಕ್ಷರು ರಾಜೀನಾಮೆ ವಾಪಸ್ ಕೊಡ್ಸೋಕ್ಕೋಸ್ಕರ ಪುರಸಭೆ ಆಕ್ಟೇ ಬದಲಾವಣೆ ಆಗೋಯ್ತು. ಅದು ಹೆಂಗಾಯ್ತು, ಅದು ಏನಾಯ್ತು, ಅದು ನಮಗಂತೂ ಇದುವರೆಗೂ ಯಕ್ಷ ಪ್ರಶ್ನೆ. ಹಾಗಾಗಿ ಇವತ್ತು ಈ ಒಂದು ಅವಿಶ್ವಾಸ ನಾವೇನು ಮಂಡನೆ ಮಾಡಿದ್ದೀವಿ, ನಾವೇನೇ ಆದರೂ ಜನತಾದಳ, BJP ಹಾಗೂ ಕೆಲವು ನಮ್ಮ ಪಕ್ಷೇತರ ಸದಸ್ಯರಿದ್ದಾರೆ. ನಮ್ಮ ನಿಲುವು ಒಂದೇ, ನೈತಿಕವಾದಂಥ ರಾಜಕಾರಣ ಮಾಡಬೇಕು. ಪುರಸಭೆ ಇವತ್ತು ಇನ್ನೊಂದು 2 ದಿನ 2.5 ತಿಂಗಳು ಪುರಸಭೆ ಸದಸ್ಯರಿರ್ತೀವಿ. ಪುರಸಭೆ ಆಡಳಿತ ಮಂಡಳಿ ಇರ್ತದೆ. ಅದ್ರ ನಂತರ ಪುರಸಭೆ ಅನ್ನೋದು ಹೊಸ ಒಂದು ಬಾಡಿ ಬರ್ತದೆ. ಆದರೆ ಒಂದು ನೈತಿಕವಾದಂಥ ರಾಜಕಾರಣ ಈ ಪಟ್ಟಣದಲ್ಲಿ, ಈ ತಾಲೂಕಿನಲ್ಲಿ ನಡೀತಾ ಇಲ್ಲ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ, ಹೇಳ್ತಾ ಇದ್ದೀನಿ. ಒಂದು GS ಶಿವರುದ್ರಪ್ಪನವರು ಒಂದು ಕವನ ಬರೀತಾರೆ. 106 ವರ್ಷ ನೆರಳಾಗಿ ನೀಡಿದ ಮರ 16 ವರ್ಷ ತೊಲೆಯಾಗಿತ್ತು. 106 ವರ್ಷ ಆಳದಂಥ ರಾಜ 3 ದಿನದಲ್ಲೇ ಅವನು ಹೆಣವಾಗೋದ ಅಂತ ಹೇಳ್ತಾ, ಇವತ್ತೇನು ಯಾರೇ ಆಗಲಿ ಒಂದು
ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡಬೇಕು, ಅದು ಸಣ್ಣದೋ ದೊಡ್ಡದೋ ಅಂತ ಒಂದು ನೈತಿಕತೆ ಈ ತಾಲೂಕಿನಲ್ಲಿ ನಡೀತಾ ಇಲ್ಲ. ದಿನ ಬೆಳಗಾದ್ರೆ ದ್ವೇಷದ ರಾಜಕಾರಣ, ದ್ವೇಷ ತುಂಬಿಕೊಂಡು ರಾಜಕಾರಣವನ್ನ ಈ ತಾಲೂಕಿನಲ್ಲಿ ನಡೀತಾ ಇದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇಂಥ ಒಂದು ಭ್ರಷ್ಟಾಚಾರಕ್ಕೆ ಹಾಗೂ ಇವತ್ತೇನು ಅಧಪತನ ಆಗಿದೆ, ಇದಕ್ಕಿವತ್ತು ಗೆಲುವಾಗಿದೆ ಅಂತ ಹೇಳ್ತಾ ನಾವೇನು ಅವಿಶ್ವಾಸ ಮಂಡನೆ ಮಾಡಿದ್ವಿ, ಈ ಅವಿಶ್ವಾಸದ ಸೋಲು ನಮ್ಮನ್ನ ಯಾರನ್ನೂ ಧೃತಿಗೆಡ್ಸಲ್ಲ. ನಾವು ಮತ್ತೆ ನಾವೇನು ಈ ತಾಲೂಕಿನಲ್ಲಿ ಒಳ್ಳೆ ನೈತಿಕವಾದಂಥ ರಾಜಕಾರಣವನ್ನು ನಿರಂತರವಾಗಿ ನಾವು ಮಾಡ್ತೀವಿ. ಈ ಸೋಲು ಇದು ಕೊನೆಯೂ ಅಲ್ಲ, ಮೊದಲು ಅಲ್ಲ ಅಂತ ಹೇಳ್ತಾ ನಮ್ಮ ಜೊತೆಲಿ ಎಲ್ಲ ಸಹಕಾರ ನೀಡಿದಂಥ ಕೆಲವರು ಇನ್ನೊಂದು ಇಬ್ಬರು ಮೂವರು ಸದಸ್ಯರು ಬರಬೇಕಾಗಿತ್ತು. ಅವರು ಕೆಲವರು ನಮ್ಮ ರಾಧಾ ನಾಗರಾಜ್ ಅವರು ಲೇಟಾಗಿ ಬಂದರು. ಇನ್ನೊಂದಿಬ್ರು ಇದು ರಾತ್ರಿ ಜೊತೆಲಿದ್ದು ಬೆಳಿಗ್ಗೆ ಅವರು ಕೈ ಕೊಟ್ಟೋದ್ರಿಂದ ಇನ್ನೊಂದಿಬ್ರು ಅವರಾಗಿ ಅವರು ಮಹಿಳಾ ಸದಸ್ಯರಾಗಿರೋದ್ರಿಂದ ಮನೆಗಳು ಉಳ್ಕೊಂಡ್ರು. ಇದೇನು ನಮಗೇನು ಸೋಲಲ್ಲ, ಯಾವುದೇ ನೈತಿಕವಾದಂಥ ಸ್ಥೈರ್ಯ ನಾವೇನು ಎದೆಗುಂದಿಲ್ಲ. ನಿರಂತರವಾಗಿ ಮಳವಳ್ಳಿ ಪಟ್ಟಣದಲ್ಲಿ, ಮಳವಳ್ಳಿ ತಾಲೂಕಿನಲ್ಲಿ JDS BJP ಮುಂದಿನ ದಿನಗಳಲ್ಲಿ ಏನು ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ, ಬೇರೆ ರೀತಿಯಾದಂಥ ಅನೈತಿಕ ರಾಜಕಾರಣ ನಡೀತಾ ಇರ್ತದೆ. ಈ ಒಂದು ಅನೈತಿಕ ರಾಜಕಾರಣದ ವಿರುದ್ಧವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತೀವಿ.